ಯಾರು ಒಬ್ಬರು ಮೇಡಮ್ ಬನ್ನಿ. ನನ್ನದು ಈ ದೇಶ ನನ್ನದು, ನನ್ನದು ಈ ದೇಶ ನನ್ನದು. ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನಗುತ್ತಲೆ. ಸ್ವತಂತ್ರ ಸಮರದ ರಣಭೂಮಿಯಲ್ಲಿ ಸಾವು ನೋವುಗಳ ಎದುರಿಸಿ ನೀನು ಕಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡು. ನೀನು ಕಂಬದ ನೆರಳಲ್ಲಿ ನಿಂತು ಭವ್ಯ ಭಾರತದ ಕನಸನ್ನು ಕಂಡು. ಸಮರ ವೀರರ ತ್ಯಾಗ ಬಲಿದಾನದಿ ಸ್ವತಂತ್ರ ಪಡೆದ ನನ್ನ ದೇಶ. ಸಮರ ವೀರರ ತ್ಯಾಗ ಬಲಿದಾನ ಸ್ವತಂತ್ರ ನನ್ನ ದೇಶ. ನನ್ನದು ದೇಶ, ಈ ದೇಶ ನನ್ನದು. ನನ್ನದು ಈ ದೇಶ, ಈ ದೇಶ ನನ್ನದು. ನನ್ನದು ಈ ದೇಶ, ಈ ದೇಶ ನನ್ನದು. ಬೆಟ್ಟ ಪರ್ವತದಿ ಕಳೆದ ತಪಸ್ಸು, ಸಾಗರ ದಾಳದಿ ಮುತ್ತು ರತ್ನಗಳು. ಬೆಟ್ಟ ಪರ್ವತದಿ ಕಳೆದ ತಪಸ್ಸು, ಸಾಗರ ದಾಳದಿ ಮುತ್ತು ರತ್ನಗಳು. ನೆರವಿಗೆ ಹೊರಡುತ್ತಾರೆ ಒಂದಲ್ಲ ಒಂದು ದಿನ ಈ ನೆಲದ ಹೆಣ್ಣುಗಳು. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ಹೊಸ ಹಾಡು ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ. ಹೊಸ ಹಾಡು ಹಾಡುತ್ತಾ ಸಾಲು ಗಿಡಗಳ ನೆಡುತ್ತಾ. ಮೆರವಣಿಗೆ ಹೊರಡುತ್ತಾರೆ, ಮೆರವಣಿಗೆ ಹೊರಡುತ್ತಾರೆ. ದೇಹದ ಗುಂಡ ಹರಿದ ನೆತ್ತರ ಚರಿತ ತೊಳೆಯುತ್ತಾರೆ. ವಕೀಲ ವೃತ್ತಿಯಾದಂಥ ಚಿತ್ರಾದವರೇ, ಮಕ್ಕಳೇ, 1 ಗಂಟೆ ನಿಮ್ಮದು ಉಳಿದ ಸಮಯ ನನಗೆ ಗೊತ್ತು. ಹೊಟ್ಟೆ ಹೆಸರವ್ರ ಮುಂದೆ ಯಾರಾದರೂ ಮಾತಾಡದೆ ನೀವು ಕಲ್ಪನೆ ಹೊಡಿತಾರೆ, ಅದು ಚೆನ್ನಾಗಿ ಗೊತ್ತು ನನಗೆ. ಹಾಗಾಗಿ ನಿಮ್ಮ ತಾಳ್ಮೆಯನ್ನು ನಾನು ಪ್ರಶ್ನೆ ಮಾಡೋದಿಲ್ಲ ಅಂತಂತ ಹೇಳಿ ಅರ್ಧ ಗಂಟೆ ಮಾತಾಡ್ತೀನಿ. ಆಗ್ಬೋದಾ? ಇವತ್ತು ಬೆಳಿಗ್ಗೆ ಪತ್ರಿಕೆ ಓದ್ತಾ ಇದ್ದೆ. SSLC ಪರೀಕ್ಷೆಗೆ ಹೋಗ್ಬೇಕು ಹೆಣ್ಮಗಳು. ಕೂಲಿ ಕೆಲಸಕ್ಕೆ ಹೋಗಿದ್ದಾರೆ ಪರೀಕ್ಷೆ ಅಟೆಂಡ್ ಮಾಡಲಿಕ್ಕೆ. ಅದರ ಮಾಹಿತಿಯನ್ನು ಪಡೆದಂಥ PEO ಆಕೆ ಎಲ್ಲಿದ್ದಾಳೆ ಅಂತ ಹುಡ್ಕೊಂಡು ಹೋಗಿ ಹತ್ರ ಬಂದು ಪರೀಕ್ಷೆಯನ್ನು ಬರೆಸಿದ್ದಾರೆ. ಇದು ಭಾರತದ ಒಟ್ಟಾರೆ ಸಮಾಜದ ಮಹಿಳೆಯ ಸ್ಥಿತಿ. ಎಲ್ಲಿವರೆಗೂ ಈ ದೇಶದ ಮಹಿಳೆಯರಿಗೆ ಭೂಮಿ ಬಂಡವಾಳ ಅಧಿಕಾರ ಸಿಗೋದಿಲ್ವೋ ಅಲ್ಲಿಯವರೆಗೂ ಸಮಾನತೆ ಅನ್ನೋದು ಬರೋದಿಲ್ಲ ಅಂತ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಒಂದು ಸಮಾಜವನ್ನು ಗ್ರಹಿಸಬೇಕು ಅಂತಂದ್ರೆ ಆ ಸಮಾಜದ ಮಹಿಳೆಯರ ಸ್ಥಿತಿಗತಿ ಯಾವ ತರ ಇರುತ್ತೆ ಅನ್ನೋದ್ರ ಮೇಲೆ ತೀರ್ಮಾನ ಆಗತ್ತೆ ಅಂತ. ಹಾಗಾಗಿ ನಾನು ಯಾವತ್ತೂ ಬಳಸ್ತಾ ಇದ್ದೆ ಒಂದು ಪದವನ್ನ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಯಾಕಂತಂದ್ರೆ ಹುಟ್ಟಿದಾಗಿಂದ ಇರ್ತಕ್ಕಂಥ ಸಮಾನವಾಗಿರ್ತಕ್ಕಂಥ ಗಂಡು ಹೆಣ್ಣನ್ನು ಮರಳು ಸೇರಿಸಿ ಕೂರಿಸಿ ಅವರಿಗೆ ಓದಿಲ್ಲ, ವಿದ್ಯೆ ಇಲ್ಲ, ಅವರ ಕೌಶಲ್ಯಕ್ಕೆ ಬೆಲೆ ಇಲ್ಲ. ಎಷ್ಟು ಜನ ಡಾಕ್ಟರ್ಗಳಾಗ್ತಿದ್ರು, ಎಷ್ಟು ಜನ ಇಂಜಿನಿಯರ್ಗಳಾಗ್ತಿದ್ರು, ಎಷ್ಟು ಜನ ಶ್ರಮಣಿ ತಯಾರಕರಾಗ್ತಿದ್ರು. ಎಲ್ಲರೂ ತಗೊಂಡೋಗಿ ಮನೆ ಕೂರಿಸಿ ಧರ್ಮ ಇದರಲ್ಲಿ ಹುಡುಗಿ ಹೆಣ್ಣು ನಮ್ಮ ಜಾತಿ ಧರ್ಮ ಮನೆಯಲ್ಲಿ ಕೂರಿಸಿ ಅವ್ರನ್ನ ಎಲ್ಲ ಕೌಶಲ್ಯವನ್ನ ಪ್ರತಿಭೆಯನ್ನು ಎಲ್ಲ ಹೊರಗಾಕಿ ಆ ಸಮಾಜವನ್ನ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಮಾಡಿದಂತ ಒಂದು ಗಂಡಾಳುವಿಕೆ ಸಮಾಜ ನಮ್ಮದು. ಅದನ್ನ ಕಿತ್ತೊಗೆಯುವಂತ ದೊಡ್ಡ ಸವಾಲನ್ನ ಹೊಸ ತಲೆಮಾರಿನ ನಮ್ಮ ಈ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಯುವಕರಲ್ಲೂ ಬಹಳ ದೊಡ್ಡ ಕೆಲಸ ಇದೆ ಮಾಡಬೇಕು ಅಂತ ನನಗನ್ಸುತ್ತೆ. ಅಂದ್ರೆ ಸಿರಿಗೌರಿಯವರು ಬಹಳ ಅಪರೂಪದ ಒಂದು ಮಾತನಾಡಿದರು. ಭಾರತ ದೇಶದ ಒಬ್ಬ ಅಂಬೇಡ್ಕರ್ ಅಂತ ಒಬ್ಬ ಹುಟ್ಟದೇ ಇದ್ರೆ ಈ ದೇಶದ ಮಹಿಳೆಯರ ಪರಿಸ್ಥಿತಿ ಏನಾಗ್ಬೋದಿತ್ತು ಅಂತ. ಕೆಲವರು ನೀವೆಲ್ಲ ಕಾನ್ಸ್ಟಿಟ್ಯೂಷನ್ ಓದಿರ್ತೀರಿ, ನಿಮ್ಮಲ್ಲಿ ಇರ್ಬೋದಿರಲ್ವಾ? ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದ ಮೊದಲೇ ಓಟ್ ಯಾರಿಗಿತ್ತು ಗೊತ್ತಾ? ಯಾರಿಗೆ ಭೂಮಿ ಇತ್ತು
ಯಾರಿಗೆ ಬಂಡವಾಳ ಇತ್ತು, ಯಾರಿಗೆ ಅಧಿಕಾರ ಇತ್ತು ಅವರಿಗೆ ಮಾತ್ರ ಓಟು, ಅದು ಹೆಣ್ಣು ಮಕ್ಕಳಿಗಲ್ಲ. ಜಗತ್ತಿನ ಎಲ್ಲಾ ರಾಷ್ಟ್ರಗಳಲ್ಲೂ ಕೂಡ ಹೆಣ್ಣು ಮಕ್ಕಳನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಟ್ರೀಟ್ ಮಾಡಲಾಗಿತ್ತು. ಆದರೆ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನ ಬಂದಾಗ ಬೇರೆ ಬೇರೆ ದೇಶದಲ್ಲಿ ರೀಸೆಂಟ್ ಆಗಿ ಮಹಿಳೆಯರಿಗೆ ಮತದಾನದ ಹಕ್ಕು ಸಿಕ್ಕಿದೆ. ಆದರೆ ಭಾರತದಲ್ಲಿ ಸ್ವಾತಂತ್ರ್ಯ ಬಂದ ವರ್ಷದಲ್ಲಿ ನಡೆದ ಚುನಾವಣೆಯಲ್ಲಿ ಭಾರತದಲ್ಲಿ ಮಹಿಳೆಯರಿಗೆ ಮತದಾನದ ಹಕ್ಕನ್ನ ಕೊಟ್ಟರು. ಹಾಗಾಗಿ ಆದರೂ ಕೂಡ ಅಂಬೇಡ್ಕರ್ ಅವರು ಈ ಭಾರತದ ಸಮಾಜವನ್ನ ಭವಿಷ್ಯಮುಖವಾಗಿ ತಗೊಂಡೋಗ್ಬೇಕು, ಮುಂಚಲನೆ ಮಾಡಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ರು. ಗಾಂಧೀಜಿ ಪ್ರಯತ್ನ ಮಾಡಿದ್ರು, ನೆಹರು ಪ್ರಯತ್ನ ಮಾಡಿದ್ರು, ಸಾವಿತ್ರಿಬಾಯಿ ಫುಲೆ ಪ್ರಯತ್ನ ಮಾಡಿದ್ರು, ಮಾಡಿದ್ರು, ತುಮಕೂರು ರಂಗರಾವ್ ಅವರು ಮಾಡಿದ್ರು. ಆದರೆ ನಮ್ಮ ಕರ್ಮ ಸಿದ್ಧಾಂತವನ್ನು ಬಿತ್ತುವಂತ ಈ ಸಮಾಜ ಹೆಣ್ಣು ಮಕ್ಕಳನ್ನ ಮತ್ತೆ ತನ್ನ ಹಳೆಯ ಕರ್ಮ ಸಿದ್ಧಾಂತಕ್ಕೆ ಬೇರೆ ಕಟ್ಟಾಕುವಂತ ಪ್ರಯತ್ನವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಹಾಗಾಗಿ ನಿಮ್ಮನ್ನ ಬಿಡುಗಡೆ ಮಾಡೋದೇನಪ್ಪ ಅಂದ್ರೆ ಶಿಕ್ಷಣ ಮಾತ್ರ ಅನ್ನುವ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನ್ನ ಮಾತನ್ನು ಮುಗಿಸುವ ಮುನ್ನ ಈ ನಾಡು ಕಂಡಂತ ಅಪರೂಪದ ಬರಹಗಾರ, ಹೋರಾಟಗಾರ, ಚಿಂತಕ, ಸಾರ್ವಜನಿಕ ಬುದ್ಧಿಜೀವಿ ಶಿವಸುಂದರ್ ಅವರು ಒಂದು ಕವನವನ್ನ ಮೂಲ ಮೌಮಿತಾ ಅಲಂ ಅವರು ಬರೆದಂತ ಕನ್ನಡಕ್ಕೆ ಅನುವಾದ ಮಾಡಿದರೆ ಪ್ರತಿರೋಧ ಅಂತ ಆ ಕವನದ ಹೆಸರು. ನಾನೊಂದು ಪ್ರತಿರೋಧ, ನಾನು ಓದುವೆ, ನಾನು ಬರವೆ, ನಾನು ಉಡಬೇಕೆಂದು ನಾನೇ ತೀರ್ಮಾನಿಸುವೆ, ನಾನೇನು ಉಡಬೇಕೆಂದು ನಾನೇ ತೀರ್ಮಾನಿಸುವೆ. ನಿಮ್ಮ ಕಪಿಚೇಷ್ಟೆಗಳು ಕಿರುಚಾಟಗಳು, ಬೆದರು ಬೊಂಬೆಗಳು, ಬೆಸರಾಟಗಳು, ಅಲುಗೊಳಿಸಲಾಗದ ಆಲದ ಮರ ನಾನು. ಶಾಲೆಯ ಗಂಟೆ ಬಾರಿಸದೆ ಕೇಳಿಸಿದೇನೋ. ನೀವು ದ್ವೇಷವನ್ನ ಹೂಡುತ್ತೀರಾ, ನೀವು ಗೇಟುಗಳನ್ನು ಮುಚ್ಚುವಿರಿ, ನನ್ನ ಹಕ್ಕುಗಳನ್ನು ಕಸಿಯುವಿರಿ. ಗೆಳೆಯರೇ ನಿಮಗೊಂದು ಗೊತ್ತಿಲ್ಲ ಬೆಳಕು ನಾನು, ಗಾಯಗೊಂಡರೂ ಉರಿ ಉರಿದು ಬೆಳಗುವೆನು. ನಾನು ಸತ್ತ ನಂತರ ಬೂದಿಯಿಂದೇಳುವ ಫಿನಿಕ್ಸ್ ಅಲ್ಲ, ಸತ್ತ ನಂತರ ಯಾರೂ ಕೂಡ ಮೇಲೇಳುವುದಿಲ್ಲ. ಚರಿತ್ರೆ ನಾನು, ಭವಿಷ್ಯ ನಾನು, ವರ್ತಮಾನ ನಾನು, ನಿತ್ಯ ನಿರಂತರ ನಾನು. ನೀವೆಂದೂ ಗೆಲ್ಲಲಾಗದ ಯುದ್ಧ ನಾನು. ನನ್ನ ಹೆಸರು ಬರೆದಿಟ್ಟುಕೊಳ್ಳಿ, ನಾನು ಪ್ರೀತಿ. ನಾನು ಹಿಜಾಬಿನ ಹುಡುಗಿ. ಜನಪದದಲ್ಲಿ ನನ್ನ ಹೆಸರು ಪ್ರತಿರೋಧ. ಮೂಲ ಮೌಮಿತಾ ಅಲಂ, ಅನುವಾದ ಶಿವಸುಂದರ್. ನಮಸ್ತೆ. ನನ್ನ ನಮಸ್ಕಾರಗಳು ಹಾಗೂ ಮಹಿಳಾ ದಿನಾಚರಣೆ ದುಡಿಯುವ ಮಹಿಳೆ ಮೇಡಮ್ ಹೇಳಿದ್ರು, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ವಿಷಯ ಏನಪ್ಪಾ ಅಂದ್ರೆ, ನಾನು ಸಖಿ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿ ಸಾಗರದಲ್ಲಿ ಓಪನ್ ಆಗಿದೆ. ಅದರಲ್ಲಿ ನಾನು ಕಾನೂನು ಸಲಹೆಗಾರರಾಗಿ ಸೇವೆ ಸಲ್ಲಿಸ್ತಿದ್ದೀನಿ. ಅದು ಏನು ಅನ್ನೋದು ಗೊತ್ತಾ? ನನಗೆ ಏನಾದರೂ ಮಾಹಿತಿ ಇಲ್ಲ. ಏನಪ್ಪಾ ಅಂದ್ರೆ, ನೊಂದ ಮಹಿಳೆ ಮತ್ತೆ ಮಕ್ಕಳಿಗೆ ಇದು ಉಪಯೋಗ ಆಗ್ತಕ್ಕಂತಹ ಒಂದು ಸಂಸ್ಥೆ. ನಿಮ್ಮಲ್ಲಿ ಎಲ್ಲರೂ ಕುಟುಂಬ ಇದೆ ತಾನೆ, ಅಪ್ಪ ಅಮ್ಮ ಎಲ್ಲ ಇರ್ತಾರೆ. ಕೌಟುಂಬಿಕ ದೌರ್ಜನ್ಯಗಳು ನಡೀತಾ